ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣ ವಿಜಯೋತ್ಸವ ನಾಡಹಬ್ಬ ಹುತಾತ್ಮ ದಿನಾಚರಣೆ ದಿನಾಂಕ 3 ಅಕ್ಟೋಬರ್ 2024ರಿಂದ 12 ಅಕ್ಟೋಬರ್ 2024ರವರೆಗೆ ನಡೆಯಲಿದ್ದು, ಸ್ಥಳ ಹರಳಯ್ಯನವರ ಗವಿ ನ್ಯಾಯಾಲಯದ ಎದುರುಗಡೆ, ಬಸವ ಕಲ್ಯಾಣ. ದಿವ್ಯ ನೇತೃತ್ವವನ್ನು ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಹರಳಯ್ಯವನರ ಗವಿ, ಬಸವ ಕಲ್ಯಾಣ. ಅಧ್ಯಕ್ಷರ ಸ್ವಾಗತ ಸಮಿತಿ ಶರಣು ಸಲ್ಗರ್, ಶಾಸಕರು, ಬಸವ ಕಲ್ಯಾಣ. ಶರಣರ ಬರವಿಂಗೆ ಗುಡಿ ತೋರಣವ ಕಟ್ಟಿ ಸ್ವಾಗತಿಸುವೆವು. ನಾನು ಆರಂಭ ಮಾಡುವೆನು ಗುರುಪೂಜೆಗೆಂದು ಬಸವಣ್ಣನವರ ವಚನದ ಮೂಲಕ. ಬಸವ ಸಾರಿದ ನಂದು ಕುಶಲದಲ್ಲಿ ವಚನಗಳ ಮಸಕಿರುಳು ಹರಿದು ನಸಕಾತು ಜಗದೊಳಗೆ. ಹೊಸ ಮತದ ಸೂರೆಯನುದಿಸಿದನು, ತುಂಬಿ ತುಳುಕಿತು ಬೆಳಕು ಇಂಬನಿಯಿತು ಜಗಕ್ಕೆ. ಕಂಬ ಬಸವೆಂದು ಹೊಸ ಮತಕ್ಕೆ ಕಲ್ಯಾಣ ಮುಂಬದಿಯ ಬೆರೆ ಮೊಳಗಿದವು. ವಚನ ಮಂಟಪ ಬಳ್ಳಿಯ ಶುಚಿ ಮೊಗ್ಗೆ ಹೂ ಬಿಡಲು ರುಚಿ ಜೇನ ಹುಟ್ಟ ಹೊಸ ಮತವ ಕಟ್ಟಿದರು ವಚನಶಾಸ್ತ್ರಕರು ನಾಡೊಳಗೆ. ಶಿವಶರಣರ ತುಂಬಿಗಳು ಭವದೊಳಗೆ ಹಾರ್ಯಾರಿ ಶಿವ ಮತದ ಹುಟ್ಟ ಕಟ್ಟಿದವು. ವಚನಗಳು ಸವೆಯದುಳಿದಿರುವ ಹೊಸ ಜೇನು. ನಾನು ಆರಂಭ ಮಾಡುವೆನು ಗುರುಪೂಜೆಗೆಂದು ಬಸವಣ್ಣನವರ ವಚನದ ಮೂಲಕ. ಗುರುವಾರ ದಿನಾಂಕ 3/10/2024 ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆ 8 ಗಂಟೆಗೆ ಪೂಜೆ ಪ್ರಾರ್ಥನೆಯೊಂದಿಗೆ ಆರಂಭಿಸಿ ಸಕಲ ವೈಭವದೊಂದಿಗೆ ಪರುಷಕಟ್ಟೆಯವರೆಗೆ ವಚನ ಸಾಹಿತ್ಯದ ಪಲ್ಲಕ್ಕಿ ಉತ್ಸವ. ಮುಂಜಾನೆ 9 ಗಂಟೆಗೆ ಶ್ರೀ ಕ್ಷೇತ್ರ ಪರುಷಕಟ್ಟೆಯಲ್ಲಿ ವಚನ ಪಠಣ, ಮಂಗಲ ನಂತರ ಪರುಷ ಪ್ರಸಾದ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ, ನೇತೃತ್ವ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಬಸವಧರ್ಮಪೀಠ, ಬಸವ ಕಲ್ಯಾಣ. ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮಿಗಳು ಉರ್ಲಿಂಗಪೆದ್ದಿಮಠ, ಬೇಲೂರು. ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮಿಗಳು ಕಲ್ಯಾಣ ಮಹಾಮನೆ, ಮಹಾಮಠ, ಗುಣತೀರ್ಥ, ಬಸವ ಕಲ್ಯಾಣ. ಪೂಜ್ಯ ಶ್ರೀ ಶಿವಾನಂದೇವರು ಸಂಚಾಲಕರು, ಅನುಭವ ಮಂಟಪ, ಬಸವ ಕಲ್ಯಾಣ. ಪೂಜ್ಯ ಶ್ರೀ ಗಾಯತ್ರಿ ತಾಯಿ ಬಸವ ಮಹಾಮನೆ, ಬಸವ ಕಲ್ಯಾಣ. ಪೂಜ್ಯ ಶ್ರೀ ಚಿತ್ರಮ್ಮ ತಾಯಿ ನೂಲಿಯ ಚಂದಯ್ಯನ ಗವಿ, ಬಸವ ಕಲ್ಯಾಣ. ವಚನ ಗಾಯನ ಶರಣೆ ಕಲ್ಯಾಣಮ್ಮ ಅಕ್ಕ ಮಹಾದೇವಿ ಗವಿ, ಬಸವ ಕಲ್ಯಾಣ. ಶರಣರ ವಿಜಯೋತ್ಸವ ಉದ್ಘಾಟನಾ ಸಮಾರಂಭ ಗುರುವಾರ ದಿನಾಂಕ 3/10/2024 ಸಾಯಂಕಾಲ 6 ಗಂಟೆಗೆ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮ.ಘ.ಚ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು, ಅನುಭವ ಮಂಟಪ, ಬಸವ ಕಲ್ಯಾಣ. ದಿವ್ಯ ಅನುಭವವನ್ನು ನೀಡಲಿದ್ದಾರೆ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಮುರುಘಾಮಠ, ಧಾರವಾಡ. ನೇತೃತ್ವ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಹರಳಯ್ಯವನರ ಗವಿ, ಬಸವ ಕಲ್ಯಾಣ. ಉದ್ಘಾಟನೆ ಶರಣ ಸನ್ಮಾನ ಶ್ರೀ ಈಶ್ವರ ಬಿ ಖಂಡ್ರೆ, ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ಶರಣು ಸಲ್ಗರ್, ಮಾನ್ಯ ಶಾಸಕರು, ಬಸವ ಕಲ್ಯಾಣ. ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಹಲವಾರು ಶರಣರು ಭಾಗವಹಿಸಲಿದ್ದಾರೆ. ಗುರುಪೂಜೆ ಅಕ್ಕ ಮಹಾದೇವಿ ಅಕ್ಕನ ಬಳಗ, ಬಸವ ಕಲ್ಯಾಣ. ಸ್ವಾಗತವನ್ನು ಶರಣ ಶಿವಕುಮಾರ್ ಬಿರಾದಾರ್, ಬಸವ ಕಲ್ಯಾಣ ಅವರಿಂದ. ನಿರೂಪಣೆ ಶರಣೆ ಡಾಕ್ಟರ್ ಸಂಗೀತಾ ಮಂಠಾಳೆ, ಬಸವ ಕಲ್ಯಾಣ ಅವರಿಂದ. ವಚನ ನೃತ್ಯಾಂಗನ ನಾಟ್ಯ ಕಲಾ ಕೇಂದ್ರ, ಬೀದರ್. ವಚನ ಸಂಗೀತ ಶರಣ ಶಿವಕುಮಾರ್ ಪಾಂಚಾಳವರ. ಆಕಾಶವಾಣಿ ಕಲಾವಿದರು, ಬೀದರ್ ಅವರಿಂದ. ಮಾಚಿದೇವ ಮಲ್ಲಿಬೊಮ್ಮ ವೀರ ಸೈನಿಕರ ವೇದಿಕೆ ಶುಕ್ರವಾರ ದಿನಾಂಕ 4/10/2024 ಸಾಯಂಕಾಲ 6 ಗಂಟೆಗೆ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಹರಳಯ್ಯನವರ ಗವಿ, ಬಸವ ಕಲ್ಯಾಣ. ಬಸವ ಜ್ಯೋತಿ ಪ್ರಜ್ವಲನೆ ಶರಣ ಬಸವರಾಜ್ ಪಾಟೀಲ್ ಸೇಡಂ, ಮುಖ್ಯ ಸಂಯೋಜಕರು, ವಿಕಾಸ್ ಅಕಾಡೆಮಿ, ಕಲಬುರಗಿ. ಅನುಭವವನ್ನು ನೀಡಲಿದ್ದಾರೆ ಶರಣ ಕರ್ನಲ್ ವೆಂಕಟರೆಡ್ಡಿ, ಬೆಂಗಳೂರು. ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶರಣ ಸೂರ್ಯಕಾಂತ್ ಮೇತ್ರೆ. ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಶರಣ ಡಾಕ್ಟರ್ ವಿ.ಕೆ. ತೆಲಂಗ್. ಹಲವಾರು ಶರಣರು ಅತಿಥಿಗಳ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ವಿಶೇಷ ಆಮಂತ್ರಿತರು ಶರಣ ಓಂಕಾರ ಬಿರಾದಾರ್, ಉಪ ಕಾರ್ಯದರ್ಶಿ, ಮಾಜಿ ಸೈನಿಕ ಸಂಘ, ಬಸವ ಕಲ್ಯಾಣ. ಸ್ವಾಗತ ಶರಣ ಸಿದ್ದಣ್ಣ ಮರ್ಪಳ್ಳೆ, ನಿವೃತ್ತ ಪ್ರಾಂಶುಪಾಲರು, ಬಸವ ಕಲ್ಯಾಣ. ನಿರೂಪಣೆಯನ್ನು ಶರಣ ಮಲ್ಲಿಕಾರ್ಜುನ್ ಸಂಗಮಕರ್, ಬಸವ ಸೇವಾ ಪ್ರತಿಷ್ಠಾನ, ಹುಮ್ನಾಬಾದ್. ದೇಶಭಕ್ತಿ ಗೀತೆ, ವಚನ ಭಜನೆ, ಗುರುಪೂಜೆಯನ್ನು ನೆರವೇರಿಸಲಿದ್ದಾರೆ ಮಹಾಶಕ್ತಿ ಕೋಟ ಮಡಿವಾಳ ಮಾಚಿದೇವ. ಅಂದಿನ ದಿನ ಅಂದರೆ ಶುಕ್ರವಾರ 4/10/2024 ಸಾಯಂಕಾಲ 6 ಗಂಟೆಗೆ ಗ್ರಂಥ ಬಿಡುಗಡೆ. ಸೇವೆಯೇ ಶ್ರೇಷ್ಠ ಜೀವನ, ಲೇಖಕ ಸಂಗಮೇಶನ್ ಜವಾದಿ. ಸಾಹಿತಿಗಳು ಮತ್ತು ಪತ್ರಕರ್ತರು. ನೃತ್ಯ ರೂಪಕ ವಿದೆ ಕಾರ್ಗಿಲ್ ವಿಜಯ, ಜ್ಞಾನ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ, ಬಸವ ಕಲ್ಯಾಣ ಅವರಿಂದ. ಮಕ್ಕಳ ಸಮಾವೇಶ ಶನಿವಾರ ದಿನಾಂಕ 5/10/2024 ಸಾಯಂಕಾಲ 6 ಗಂಟೆಗೆ. ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮ. ನಿ. ಪ್ರ. ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ, ಖೇರಡ.
ಬಸವ ಜ್ಯೋತಿ ಪ್ರಜ್ವಲನೆ ಶರಣ ಗುರುರಾಜ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಬೀದರ್. ಅಧ್ಯಕ್ಷತೆಯನ್ನು ಶರಣ ಮಲ್ಲಿಕಾರ್ಜುನ್ ಮೋಳ್ಕೇರಿ, ಸಹ ಕಾರ್ಯಪಾಲಕ ಅಭಿಯಂತರು, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಬೆಂಗಳೂರು. ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಗೌರವ ಉಪಸ್ಥಿತಿಯ ಸ್ಥಾನದಲ್ಲಿ ಗುರುಪೂಜೆ, ತರಂಗಿಣಿ, ಮಹಾಶಕ್ತಿಕೂಟ, ಬಸವ ಕಲ್ಯಾಣ, ವಚನ ಭಜನೆ, ಸ್ವಾಗತ, ನಿರೂಪಣೆ ಶ್ರೀ ಕುಮಾರ್ ಸೃಷ್ಟಿ ಅಶೋಕ್ ರಾಜೋಳಯವರಿಂದ. ಹೀಗೆ ಹಲವಾರು ಕಾರ್ಯಕ್ರಮಗಳು ಜರುಗ್ತಾ ಇವೆ. ಮಕ್ಕಳು ಭಾಗವಹಿಸುವಂಥ ಮಕ್ಕಳು ಕೂಡ ಹೆಸರನ್ನು ಕೂಡ ಇಲ್ಲಿ ನಿಗದಿಪಡಿಸಿದ್ದಾರೆ. ಅವತ್ತಿನ ದಿವಸ ನಾಟಕ ಇದೆ, ಭೂಮಿ ತಾಯಿ. ನಿರ್ದೇಶನ ಪ್ರೊಫೆಸರ್ ಸಂಗ್ರಾಮ್ ಎಂಗ್ಳೆ ಬೀದರ್. ಕುಮಾರಿ ಮಹೇಶ್, ಕುಮಾರಿ ಕಾರ್ತಿಕ್, ಕುಮಾರ್ ಗಣೇಶ್, ಕುಮಾರ್ ಅಶುತೋಷ್. ಜಾನಪದ ನೃತ್ಯವನ್ನು ಕೂಡ ಇದೆ. ಜ್ಞಾನಭಾರತಿ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಧ್ವಜಾರೋಹಣ ಇಶಿತಾ ಶಾಶೆಟ್ಟೆ, ಧ್ವಜಗೀತೆ ಸಕಲೇಶ್ ಹೂಗಾರ್ ಅವರಿಂದ. ಹಿರಿಯ ನಾಗರಿಕ ಸಮಾವೇಶ ಸೋಮವಾರ ದಿನಾಂಕ 7/10/2024 ಸಾಯಂಕಾಲ 6 ಗಂಟೆಗೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀಮಾತೆ ಮೈತ್ರಾದೇವಿ ಬಸವ ಮಹಾಮಠ ಮನ್ನಾ ಎಕ್ಕೇಳಿ ನಿಡ್ವಂಚ. ಬಸವ ಜ್ಯೋತಿ ಪ್ರಜ್ವಲನೆ ಶರಣ ದತ್ತಾತ್ರೇಯ ಗಾದ, ತಹಸೀಲ್ದಾರರು ಬಸವ ಕಲ್ಯಾಣ. ಅಧ್ಯಕ್ಷತೆಯನ್ನು ಶರಣ ಡಾಕ್ಟರ್ GS ಬೊರಾಳೆ, ಉಪಾಧ್ಯಕ್ಷರು ಶ್ರೀ ಬಸವೇಶ್ವರ ದೇವಸ್ಥಾನ ವಿಶ್ವಸ್ತ ಸಮಿತಿ ಬಸವ ಕಲ್ಯಾಣ. ಪ್ರಾಸ್ತಾವಿಕ ನುಡಿ ಶರಣ ಚನ್ನಪ್ಪ ಪ್ರತಾಪುರೆ. ಅಧ್ಯಕ್ಷರು ಹಿರಿಯ ನಾಗರಿಕ ಒಕ್ಕೂಟ ಬಸವ ಕಲ್ಯಾಣ. ಅನುಭಾವನೆ ನೀಡಲು ಬರಲಿದ್ದಾರೆ ಶರಣ ಸಂಜಯ್ ಮಾಕಲ್, ಸಹ ಪ್ರಾಧ್ಯಾಪಕರು PDA ಇಂಜಿನಿಯರಿಂಗ್ ಕಾಲೇಜ್ ಕಲಬುರಗಿ. ವಿಶೇಷ ಆಮಂತ್ರಿತರಾಗಿ ಹಲವಾರು ಶರಣರು ತಮ್ಮ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಶರಣ ಸೇವಾ ನಾಯಕ ಪ್ರಶಸ್ತಿ ಶರಣ ಮಹಾದೇವಪ್ಪ ಇಜಾರೆ ಬಸವ ಕಲ್ಯಾಣ, ಶರಣ ಮಲ್ಲಿಕಾರ್ಜುನ ಅಂಬಲ್ಗೆ ಬಸವ ಕಲ್ಯಾಣ, ಶರಣ ಸುಭಾಷ್ ರಕ್ಟೆ ಪ್ರತಾಪೂರ್ ಇವರಿಗೂ ಕೂಡ ಶರಣ ಸೇವಾ ನಾಯಕ ಪ್ರಶಸ್ತಿ ದೊರೆಯುತ್ತಾ ಇದೆ. ಗುರುಪೂಜೆಯನ್ನು ಮಹಾಶಕ್ತಿ ಕೋಟ ದೇವರ ದಾಸಿಮಯ್ಯ ದುಗ್ಗಳೆ. ಸ್ವಾಗತ ಶರಣ ಸಿರಿಸೆಲ್ ಹುಡೇದ್. ನಿರೂಪಣೆ ಶರಣ ಶಂಕರ ಕರಣೆ. ಕಾರ್ಯದರ್ಶಿ ಹಿರಿಯ ನಾಗರಿಕರ ಒಕ್ಕೂಟ ಬಸವ ಕಲ್ಯಾಣ. ಆವತ್ತಿನ ದಿವಸ ಹಾಸ್ಯ ಸಂಜೆ ಕಾರ್ಯಕ್ರಮ ಶರಣ ಗುಡ್ಡಣ್ಣ ಡಿಗ್ಗಿ, ಖ್ಯಾತ ಹಾಸ್ಯ ಕಲಾವಿದರು ಹರಸೂರವರಿಂದ ಹಾಸ್ಯ ಕಾರ್ಯಕ್ರಮ. ವಚನ ಭಜನೆಯನ್ನು ದೊಡ್ಡಯ್ಯಪ್ಪ ಭಜನಾ ಮಂಡಳ ಹುಲ್ಸೂರವರಿಂದ. ಮಹಾಶಕ್ತಿ ಕೂಟಗಳ ಸಮಾವೇಶವನ್ನು ರವಿವಾರ ದಿನಾಂಕ 6/10/2024 ಸಾಯಂಕಾಲ 6 ಗಂಟೆಗೆ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಕ್ಕ ಹರಳೆಯವನರಗವಿ ಬಸವ ಕಲ್ಯಾಣ ಅವರಿಂದ. ಬಸವ ಜ್ಯೋತಿ ಪ್ರಜ್ವಲನೆ ಶರಣ ಮಾಲಾಬಿ ನಾರಾಯಣರಾವ್, ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಬೆಂಗಳೂರು. ಅನುಭಾವ ಶರಣೆ ಶಾರದಮ್ಮ, ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ಬಳ್ಳಾರಿ. ಅಧ್ಯಕ್ಷತೆ ಶರಣೆ ವಿಜಯಲಕ್ಷ್ಮಿ ಗಡ್ಡೆ, ನಿರ್ದೇಶಕರು. ಮುಖ್ಯ ಅತಿಥಿಗಳಾಗಿ ಶರಣೆ ಲಿಂಗಾರತಿ ಅಲ್ಲಂಪ್ರಭು ನಾವದ್ಗೇಲೆ, ಅಧ್ಯಕ್ಷರು ವಚನ ಶಿಕ್ಷಣ ಸಂಸ್ಥೆ ಬೀದರ್. ಹೀಗೆ ಹಲವಾರು ಶರಣರು ಮುಖ್ಯ ಅತಿಥಿಗಳ ಸ್ಥಾನವನ್ನು ಗೌರವ ಉಪಸ್ಥಿತಿಯನ್ನು ಹಲವಾರು ಶರಣರು ವಹಿಸ್ಕೊಳ್ತಾ ಇದ್ದಾರೆ. ಸ್ವಾಗತವನ್ನು ಶರಣೆ ಮೀನಾಕ್ಷಿ ಬಿರಾದರ್, ಪ್ರಾಧ್ಯಾಪಕರು ಬಸವ ಕಲ್ಯಾಣ. ನಿರೂಪಣೆಯನ್ನು ಶರಣೆ ಪೂಜಾ ನಾಗೇಶ್ ಗಂಗು ಬಸವ ಕಲ್ಯಾಣ. ವಚನ ಭಜನೆ ನೀಲಾಂಬಿಕಾ ಅಕ್ಕನ ಬಳಗ ಪ್ರತಾಪೂರ್. ಗುರುಪೂಜೆಯನ್ನು ಬಸವ ಮಹಾಶಕ್ತಿ ಕೋಟ ಹೈದರಾಬಾದ್. ರೂಪಕ ಇದೆ ಆವತ್ತಿನ ದಿವಸ. ಅನುಭವ ಮಂಟಪ ಅಕ್ಕನ ಬಳಗ ಬಸವ ಕಲ್ಯಾಣ ಶರಣೆಯರಿಂದ. ನಿರ್ದೇಶನ ಶರಣೆ ಜಯಶ್ರೀ ಚಟ್ನಳ್ಳಿ ಕಲಬುರಗಿ ಇವರಿಂದ ನಿರ್ದೇಶನವಿದೆ. ಸಾಮಾಜಿಕ ನಾಟಕ ತಾಯಿಯ ಕರುಳು ಮಂಗಳವಾರ ದಿನಾಂಕ 8/10/2024 ಸಾಯಂಕಾಲ 6 ಗಂಟೆಗೆ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಮ.ನಿ.ಪ್ರ. ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು. ಅಧ್ಯಕ್ಷತೆ ಶರಣ ಬಸವರಾಜ್ ಕೋರ್ಕೆ. ಬಸವ ಜ್ಯೋತಿ ಪ್ರಜ್ವಲನೆಯನ್ನು ಶರಣ ರಾಜು ಡಿ ಬಣಾಕರ್, ಪೌರಾಯುಕ್ತರು ನಗರಸಭೆ ಬಸವ ಕಲ್ಯಾಣ. ಮುಖ್ಯ ಅತಿಥಿಗಳು ಶರಣ ರಾಜ್ಕುಮಾರ್ ಹೆಬ್ಬಾಳೆ, ಜಿಲ್ಲಾ ಸಂಯೋಜಕರು ಕರ್ನಾಟಕ ಜಾನಪದ ಪರಿಷತ್ತು ಬೀದರ್. ಶರಣ ವಿಜಯಕುಮಾರ್ ಸೋನಾರೆ, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಜಾನಪದ ಕಲಾವಿದ ಒಕ್ಕೂಟ ಬೀದರ್. ವಿಶೇಷ ಆಮಂತ್ರಿತರು ಶರಣ ಮಲ್ಲಿಕಾರ್ಜುನ್ ಚಿರಡೆ, ಉಪಾಧ್ಯಕ್ಷರು ಶ್ರೀ ಬಸವೇಶ್ವರ ದೇವಸ್ಥಾನ ಕಮಿಟಿ ಬಸವ ಕಲ್ಯಾಣ. ಶರಣ ಕಾಶಪ್ಪ ಸಕ್ಕರ್ಬಾವಿಗೆ ಹಲವಾರು ಶರಣರು ಗೌರವ ಉಪಸ್ಥಿತರಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಗುರುಪೂಜೆ ಮುಕ್ತಾಯಕ್ಕನ ಮಹಾಶಕ್ತಿ ಕೋಟ ಬಸವ ಕಲ್ಯಾಣ. ವಚನ ಭಜನೆ ಅಕ್ಕ ಮಹಾದೇವಿ ಅಕ್ಕನ ಬಳಗ ಮಂಠಾಳ್. ಸ್ವಾಗತ ಶರಣ ಸಂತೋಷ್ ಮಡಿವಾಳ್ ಪ್ರತಾಪೂರ್. ಸಂಚಾಲನೆ ಶರಣ ಶಿವರಾಜ್ ನೀಲ್ಕಂಠೆ ಬಸವ ಕಲ್ಯಾಣ. ಬಸವ ಚಳವಳಿ ಅಂದು ಇಂದು ಮುಂದು ಬುಧವಾರ ದಿನಾಂಕ 9/10/2024 ಸಾಯಂಕಾಲ 6 ಗಂಟೆಗೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಬಸವ ಜ್ಯೋತಿ ಪ್ರಜ್ವಲನೆಯನ್ನು ನೆರವೇರಿಸ್ತಾ ಇದ್ದಾರೆ ಶರಣ ಸಾಗರ್ ಖಂಡ್ರೆ, ಮಾನ್ಯ ಸಂಸದರು ಬೀದರ್. ಅನುಭಾವವನ್ನು ನೀಡಲಿದ್ದಾರೆ ಶರಣ ದಿನೇಶ್ ಅಮೀನ್ ಮಟ್ಟು.
ಹಿರಿಯ ಪತ್ರಕರ್ತರು, ಚಿಂತಕರು, ಬೆಂಗಳೂರು. ಅಧ್ಯಕ್ಷತೆಯನ್ನು ಶರಣ ಡಾಕ್ಟರ್ ಸೋಮನಾಥ್ ಯಾಳ್ವಾರ್, ಹಿರಿಯ ಸಾಹಿತಿಗಳು, ಹುಮ್ನಾಬಾದ್. ವಿಶೇಷ ಆಮಂತ್ರಿತರು ಗೌರವ ಉಪಸ್ಥಿತಿಯನ್ನು ಜೊತೆಗೆ ಹಲವಾರು ಶರಣರು ಉಪಸ್ಥಿತಿಯನ್ನು ಹೊಂದ್ತಾ ಇದ್ದಾರೆ. ಸ್ವಾಗತವನ್ನು ಶರಣ ರವೀಂದ್ರ ಕೊಳಕೂರ್, ನಿರೂಪಣೆ ಶರಣ ದತ್ತಾತ್ರೇಯ ಹಡಪದ ಬಸವ ಕಲ್ಯಾಣ, ಗುರುಪೂಜೆ ಹಡಪದ ಲಿಂಗಮ್ಮನ ಮಹಾಶಕ್ತಿ ಕೂಟ ಬಸವ ಕಲ್ಯಾಣ, ವಚನ ಭಜನೆ ಮಹಾದೇವ ಭಜನಾ ಮಂಡಳಿ ತೆಗಲೂರು, ವಚನ ಉದ್ಘಾಟನೆ ಹಡಪದ ಲಿಂಗಮ್ಮನ ಮಹಾಶಕ್ತಿ ಕೂಟ ಬಸವ ಕಲ್ಯಾಣ. ಇವರೆಲ್ಲರೂ ಕೂಡ ವಚನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅನುಭವ ಮಂಟಪದ ಕೊಡುಗೆ ಗುರುವಾರ ದಿನಾಂಕ 10/10/2024 ಸಾಯಂಕಾಲ 6 ಗಂಟೆಗೆ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮನಿ ಡಾಕ್ಟರ್ ಮಹಾಂತ ಬಸವಲಿಂಗ ಸ್ವಾಮಿಗಳು, ಶ್ರೀ ಗುರು ಬಸವೇಶ್ವರ ಮಠ ಬೇಲೂರು ಬಾದಾಮಿ, ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಅನುಭವವನ್ನು ನೀಡಲಿದ್ದಾರೆ. ಶರಣ ಸುನಿಲ್ ಕುಮಾರ್ ಎನ್, ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಬಸವ ಕಲ್ಯಾಣ, ಕೃಷಿ ಕೃತ್ಯ ಕಾಯಕ ವಿಷಯದ ಮೇಲೆ ಅನುಭವವನ್ನು ನೀಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಶರಣ ಬಸವರಾಜ ಧನ್ನೂರ್, ಉಪಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿ ಬೆಂಗಳೂರು. ಬಸವ ಜ್ಯೋತಿ ಪ್ರಜ್ವಲನೆಯನ್ನು ನೆರವೇರಿಸ್ತಾ ಇದ್ದಾರೆ ಶರಣ ನಾಗೇಂದ್ರ MK, PSB, ಗ್ರಾಮೀಣ ಪೊಲೀಸ್ ಠಾಣೆ ಬಸವ ಕಲ್ಯಾಣವರಿಂದ. ವಿಶೇಷ ಆಮಂತ್ರಕರಾಗಿ ಶರಣ ರೇವಣಪ್ಪ ರಾಯವಾಡೆ, ನಿರ್ದೇಶಕರು ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿ ಬಸವ ಕಲ್ಯಾಣ. ವೀರಣ್ಣ ಹಲ್ಶೆಟ್ಟೆ, ಶರಣ ಸುಭಾಷ್ ಹೊಳಕುಂದೆ, ಶರಣ ಜಗನ್ನಾಥ್ ಖೂಬಾ, ಶರಣ ಸಂಜುಕುಮಾರ್ ದೇಗಲೂರೆ, ಇವರೆಲ್ಲರೂ ಕೂಡ ವಿಶೇಷ ಆಮಂತ್ರಿತರಾಗಿ ಆಗಮಿಸ್ತಾ ಇದ್ದಾರೆ. ಗೌರವ ಉಪಸ್ಥಿತಿಯನ್ನು ಕೂಡ ಹಲವಾರು ಶರಣರು ಆಗಮಿಸ್ತಾ ಇದ್ದಾರೆ, ಗೌರವ ಉಪಸ್ಥಿತಿಯನ್ನು ಹೊಂದ್ತಾ ಇದ್ದಾರೆ. ವಚನ ಭಜನೆ ಸ್ವಾಗತ ಶರಣ ಹಣಮಂತ ಧನಶೆಟ್ಟೆ ಹಿರನೇಗಾಂವ್, ನಿರೂಪಣೆ ಶರಣೆ ರೇಖಾ ಪ್ರಭು ಗುದಿಗೆ ಇಲ್ಲಾಳ್. ಗುರುಪೂಜೆಯನ್ನು ಮಹಾಶಕ್ತಿ ಕೂಟ ಅಕ್ಕಮ್ಮ, ಜಾನಪದ ನೃತ್ಯವನ್ನು ಜ್ಞಾನಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ಬಸವ ಕಲ್ಯಾಣವರಿಂದ ನೆರವೇರ್ತಾ ಇದೆ. ಕೋಲಾಟ ರೇವಣಸಿದ್ದೇಶ್ವರ ಕೋಲಾಟ ತಂಡದಿಂದ. ವಚನ ಗಾಯನ ಶರಣೆ ನಿವೇದಿತಾ ಆರ್ ಸ್ವಾಮಿ, ಸಂಗೀತ ಕಲಾವಿದರು ಬೀದರ್ ಅವರಿಂದ ವಚನ ಗಾಯನವನ್ನು 10/10/2024 ನೆರವೇರ್ತಾ ಇದೆ. ಸಾಮೂಹಿಕ ಇಷ್ಟಲಿಂಗ ಪೂಜೆ ಯೋಗ 770 ಅಮರಗಣಗಳಿಂದ ಪ್ರಸಾದ ದಾಸೋಹ. ಶರಣ ನಿಖಿಲ ಕುಮಾರ್ ಚಂದ್ರಕಾಂತ್ ಮುಲ್ಗೆ, ಬಸವ ಕಲ್ಯಾಣ. ಹುತಾತ್ಮ ದಿನಾಚರಣೆ ದಿನಾಂಕ 11/10/2024 ಶುಕ್ರವಾರ ಮುಂಜಾನೆ 11 ಗಂಟೆಗೆ ಸಾನ್ನಿಧ್ಯ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಹರಳಯ್ಯ ನಗವಿ, ಬಸವ ಕಲ್ಯಾಣ. ಬಸವ ಜ್ಯೋತಿ ಪ್ರಜ್ವಲನೆ ಶರಣ ಪಿ ರುದ್ರಪ್ಪ ಕುರ್ಕುಂದ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ನಿವೃತ್ತ ಸಿಂಧನೂರು. ಶರಣ ನಾಯಕ ಪ್ರಶಸ್ತಿ ಶರಣ ಡಾಕ್ಟರ್ ಭೀಮರಾವ್ ಪಾಟೀಲ್, ಪ್ರಾಧ್ಯಾಪಕರು, ಲಾತೂರ್. ಶರಣ ಶಂಕರಪ್ಪ ಪಾಟೀಲ್, ಅಧ್ಯಕ್ಷರು, ರಾಷ್ಟ್ರೀಯ ಬಸವ ದಳ ತೆಲಂಗಾಣ. ಅಧ್ಯಕ್ಷತೆಯನ್ನು ಶರಣ ಶಿವರಾಜ್ ಶಾಶೆಟ್ಟೆ, ಕೋಶಾಧ್ಯಕ್ಷರು, ಶ್ರೀ ಬಸವೇಶ್ವರ ದೇವಸ್ಥಾನ ವಿಶ್ವಸ್ತ ಸಮಿತಿ ಬಸವ ಕಲ್ಯಾಣ. ಮುಖ್ಯ ಅತಿಥಿಗಳಾಗಿ ಶರಣ ಅನಿಲ್ ಕುಮಾರ್ ಪಾಟೀಲ್, ಹೈದರಾಬಾದ್. ಹಲವಾರು ಅತಿಥಿಗಳು ಶರಣರು ತಮ್ಮ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಗೌರವ ಉಪಸ್ಥಿತಿಯನ್ನು ಡಾಕ್ಟರ್ ಮನ್ಮಥ್ ಗತಾಟೆ, ಹಲವಾರು ಶರಣರು ಗೌರವ ಉಪಸ್ಥಿತಿಯನ್ನು ಹೊಂದ್ತಾ ಇದ್ದಾರೆ. ವಚನ ಭಜನೆ ಅಕ್ಕನ ಬಳಗ ಬಸವ ಕಲ್ಯಾಣ ಅವರಿಂದ. ಸ್ವಾಗತವನ್ನು ಶರಣ ಪಂಡಿತ ನಾಗರಾಳೆ ವಕೀಲರು ಬಸವ ಕಲ್ಯಾಣ ಅವರಿಂದ. ನಿರೂಪಣೆ ಶರಣ ಗುರುಪ್ರಸಾದ್ ಪಂಡಿತ್ ಬಸವ ಕಲ್ಯಾಣ ಅವರಿಂದ ನಿರೂಪಣೆಯನ್ನು ನೆರವೇರ್ತಾ ಇದೆ. ಶರಣರ ವಿಜಯ ರಾಷ್ಟ್ರೀಯ ಪುರಸ್ಕಾರ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ತರಳಬಾಳು ಜಗದ್ಗುರು ಶಾಖಾಮಠ ಸಾಣೇಹಳ್ಳಿ ಚಿತ್ರದುರ್ಗ. ಇವರು ಮಾಡಿರುವಂಥ ಸಾಧನೆಗೆ ಸಾಣೇಹಳ್ಳಿಯ ಕೇಂದ್ರವಾಗಿಸಿಕೊಂಡು ಪೂಜ್ಯರು ಸಾಧಿಸಿದ ಸಿದ್ಧಿಗಳನ್ನು, ಅವರ ತ್ಯಾಗ ಸಾಧನೆ ಸಿದ್ಧಿಗಳಿಂದ, ಸಮಾಜೋದ್ಧಾರಕ ಕ್ರಾಂತಿಕಾರಕ ಕಾರ್ಯಗಳಿಂದ ನಾಡಿದಾದ್ಯಂತ ಖ್ಯಾತರಾದ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಮಹಾಸ್ವಾಮಿಗಳವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕವನ್ನು ಪಡೆದು ಉತ್ತೀರ್ಣರಾದ ಧೀಮಂತರು. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಕಲಾ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ವಚನ, ನೃತ್ಯ, ಕಲಾ ಸೇವೆ, ಸಾಹಿತ್ಯ ಸೇವೆ ಮತ್ತೆ ಕಲ್ಯಾಣ ಪಡೆದ ಪುರಸ್ಕಾರಗಳು: 1998ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್, 2004ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ, 2012ರಲ್ಲಿ ಗೌರವ ಡಾಕ್ಟರೇಟ್ ಆಳ್ವಾಸ್ ನುಡಿಸಿರಿ, 2013ರಲ್ಲಿ ದುಬೈನ್ ಶ್ರೀರಂಗನ ಧ್ವನಿ ಪ್ರಶಸ್ತಿ ಸೇರಿದಂತೆ ಹೀಗೆ ಹೆಸರಾಂತ ಸಂಘ ಸಂಸ್ಥೆಗಳವರನ್ನು ಪುರಸ್ಕರಿಸಿ ಗೌರವಿಸಿದೆ. ಇವರು ಮಾಡಿರುವಂಥ ತ್ಯಾಗಕ್ಕೆ ಅವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣದ ಸಮಸ್ತ ನಾಗರಿಕರ ವತಿಯಿಂದ ಶರಣ ವಿಜಯ ರಾಷ್ಟ್ರೀಯ ಪುರಸ್ಕಾರವನ್ನು ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸಿ ಗೌರವಿಸಲಾಗುತ್ತಿದೆ. ಎಳೆಯ ಹೂಟೆಯ ಮೆರವಣಿಗೆ ಶುಕ್ರವಾರ ದಿನಾಂಕ 11/10/2024 ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಬಸವ ಕಲ್ಯಾಣದ ಐತಿಹಾಸಿಕ ಕೋಟೆಯಿಂದ ಹರಳೆಯವನರ ಗವಿವರೆಗೆ ಮೆರವಣಿಗೆಯ ಚಾಲನೆ
ಶರಣ ಮಾರುತಿರಾವ್ ಮುಳೆ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಧ್ವಜಾರೋಹಣ ಶರಣ ಮಹೇಂದ್ರ ಬಾಬಾ ಸಾಹೇಬ್ ವಾರದ್ ಸೋಲಾಪುರ ಅವರಿಂದ ಅಧ್ಯಕ್ಷ ಮತ್ತು ಸದಸ್ಯರು ಹಲವಾರು ಕೂಡ ಈ ಎಳೆಹೂಟೆಯ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಅನುಭವ ಮಂಟಪ ಪರಿಸರದಲ್ಲಿರುವ ಹರಳಯ್ಯನವರ ದಿಬ್ಬದಿಂದ ಶರಣರ ರಕ್ತ ಚೆಲ್ಲಿದ ಪವಿತ್ರ ಮಣ್ಣನ್ನು ಅಮೃತ ಕಲಶದಲ್ಲಿ ತುಂಬಿಕೊಂಡು ಗಾಂಭೀರ್ಯಪೂರ್ಣವಾದ ಮೆರವಣಿಗೆಯಿಂದ 3 ಗಂಟೆಗೆ ಕಲ್ಯಾಣಕೋಟೆಗೆ ತಲುಪಿಸಲಾಗುವುದು. ತದನಂತರದಲ್ಲಿ ಈ ಅಮೃತ ಕಲಶ ಮತ್ತು ವಚನ ಸಾಹಿತ್ಯ ಜೊತೆ ಎಳೆಹೂಟೆ ಮೆರವಣಿಗೆ ಚಾಲನೆ ಕೊಡಲಾಗುವುದು. ಇದರ ಜೊತೆಗೆ ಕಲಬುರಗಿ ಜಿಲ್ಲೆಯ ಬಿಜ್ಜನಹಳ್ಳಿ ಗ್ರಾಮದಲ್ಲಿರುವ 12ನೇ ಶತಮಾನದ ಹರಳಯ್ಯ ಮತ್ತು ಕಲ್ಯಾಣಮರ ದಂಪತಿಗಳು ತಮ್ಮ ಚರ್ಮದಿಂದ ಚಮ್ಮಾವಿಗೆ ಮಾಡಿ ಬಸವಣ್ಣನವರಿಗೆ ಅರ್ಪಿಸಿದ ಮೂಲ ಚಮ್ಮಾವಿಗಳ ಹತ್ತಿರ ನಿರಂತರವಾಗಿ ಬೆಳಗುತ್ತಿರುವ ಜ್ಯೋತಿಯನ್ನು ಮುಟ್ಟಿದ ಜ್ಯೋತಿ ಭಕ್ತಿಪೂರ್ವಕ ಕಲ್ಯಾಣಕ್ಕೆ ತಂದು ಈ ಎಳೆಹೂಟೆ ಮೆರವಣಿಗೆಯಲ್ಲಿ ಬೆಳಗಿಸಲಾಗುವುದು. ಶರಣರ ತಲೆಯ ಮೇಲೆ ವಚನ ಸಾಹಿತ್ಯ ಹೊತ್ತ ಸಾವಿರಾರು ಶರಣೆಯರ ಸಾಲು ಭಕ್ತಿಯ ಹೊಲನ್ನು ಹರಿಸಿದರೆ, ಎತ್ತಿನ ಬಂಡಿಯಲ್ಲಿ ಶರಣರ ಸ್ತಬ್ಧ ಚಿತ್ರಗಳು, ಸ್ಥಳೀಯ ಭಜನಾ ತಂಡ, ಡೊಳ್ಳು ವಚನ, ಒಡಪು, ಜಾನಪದ ಕಲಾತಂಡಗಳು ಮೆರವಣಿಗೆಯ ಮೆರಗನ್ನು ಹೆಚ್ಚಿಸಲಿವೆ. ನಾಡಿನ ಪೂಜ್ಯರು, ಗಣ್ಯರು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಶರಣ ವಿಜಯ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಶುಕ್ರವಾರ ದಿನಾಂಕ 11/10/2024 ಸಾಯಂಕಾಲ 6 ಗಂಟೆಗೆ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ. ಗೌರವ ಪ್ರಶಸ್ತಿ ಪುರಸ್ಕೃತರು ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ತರಳಬಾಳು ಜಗದ್ಗುರು ಶಾಖಾಮಠ ಸಾಣೇಹಳ್ಳಿ ಚಿತ್ರದುರ್ಗ. ನೇತೃತ್ವವನ್ನು ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಹರಳಯ್ಯನವರ ಗವಿ ಬಸವ ಕಲ್ಯಾಣ. ಬಸವ ಜ್ಯೋತಿ ಪ್ರಜ್ವಲನೆಯನ್ನು ಶರಣ ಡಾಕ್ಟರ್ ದಯಾನಂದ ಅಗಸರ್ ಕುಲಪತಿಗಳು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಅವರಿಂದ. ಅಧ್ಯಕ್ಷತೆಯನ್ನು ಶರಣು ಸಲ್ಗರ್ ಮಾನ್ಯ ಶಾಸಕರು, ಬಸವ ಕಲ್ಯಾಣ. ವಿಶೇಷ ಆಮಂತ್ರಿತರು ಶರಣ ಸುಭಾಷ್ ಚಂದ್ರ ನಾಗರಾಳೆ ವಿಶ್ರಾಂತ ನ್ಯಾಯಾಧೀಶರು, ಬೆಂಗಳೂರು. ಶಶಿಕಾಂತ ದುರ್ಗೆ ಜೊತೆಗೆ ಶರಣ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್. ಗೌರವ ಉಪಸ್ಥಿತಿಯಲ್ಲಿ ಶರಣ ಬಸವರಾಜ್ ತೊಂಡಾರೆ, ಶರಣ ರವೀಂದ್ರ ಶಾಬಾದಿ, ಹೀಗೆ ಹಲವಾರು ಶರಣರು ಗೌರವ ಉಪಸ್ಥಿತಿಯನ್ನು ಹೊಂದಲಿದ್ದಾರೆ. ಸ್ವಾಗತವನ್ನು ಶರಣ ಬಸವರಾಜ್ ಬಾಲ್ಕಿಲೆ ಉದ್ದಿಮೆದಾರರು ಬಸವ ಕಲ್ಯಾಣ. ನಿರೂಪಣೆ ಶರಣ ಜ್ಯೋತಿ ತೂಗಾವೆ ಬಸವ ಕಲ್ಯಾಣ. ವಚನ ಸಂಗೀತ ಶರಣ ಶಿವಕುಮಾರ್ ಪಾಂಚಾಳ್ ಹಾಗೂ ಸಂಗಡಿಯವರಿಂದ. ಗ್ರಂಥ ಬಿಡುಗಡೆ ಇಷ್ಟಲಿಂಗ ಪೂಜಾಯೋಗ. ಲೇಖಕರು ಶರಣ ಡಾಕ್ಟರ್ ಅಮರನಾಥ್ ಸೋಲ್ಪುರೆ, ನಿವೃತ್ತಿ ಡೀನರು ವೈದ್ಯಕೀಯ ಮಹಾವಿದ್ಯಾಲಯ ಔರಂಗಾಬಾದ್. ಹೀಗೆ ಶರಣ ವಿಜಯೋತ್ಸವದ ಮಂಗಲ ಸಮಾರಂಭ ಶನಿವಾರ ದಿನಾಂಕ 12/10/2024 ಮಧ್ಯಾಹ್ನ 3:30 ಗಂಟೆಗೆ. ಸಾನ್ನಿಧ್ಯ ಪೂಜ್ಯ ಶ್ರೀ ಸತ್ಯಕ್ಕ ತಾಯಕ್ಕ ಮಹಾದೇವಿ ಗವಿ ಬಂದವರಓಣಿ ಬಸವ ಕಲ್ಯಾಣವರಿಂದ. ಬಸವ ಜ್ಯೋತಿ ಪ್ರಜ್ವಲನೆ ಶರಣ ಬಸವರಾಜ್ ಪಂಡಿತ ಅನುಭಾವಿಗಳು ಬಸವ ಕಲ್ಯಾಣ. ನೇತೃತ್ವವನ್ನು ಶರಣೆ ಮಲ್ಲಮ್ಮ ತಾಯಿ ಅಕ್ಕನಾಗಮ ಗವಿ ಬಸವ ಕಲ್ಯಾಣ. ಅಧ್ಯಕ್ಷತೆ ಶರಣೆ ಶ್ರೀದೇವಿ ಭೂಮಾ ಬಸವ ಕಲ್ಯಾಣ. ಗೌರವ ಉಪಸ್ಥಿತಿ ಶರಣ ಚಂದ್ರಪ್ಪ ಗುಂಗೆ ಬಸವ ಕಲ್ಯಾಣ. ಹೀಗೆ ಹಲವಾರು ಶರಣರು ಗೌರವ ಉಪಸ್ಥಿತಿಯನ್ನು ಹೊಂದಲಿದ್ದಾರೆ. ಸ್ವಾಗತವನ್ನು ಶರಣೆ ಕವಿತಾ ಅಶೋಕ್ ರಾಜೋಳೆ. ನಿರೂಪಣೆ ಶರಣೆ ಜಯಶ್ರೀ ರಾಜಶೇಖರ್ ಬಿರಾದರ್ ಬಸವ ಕಲ್ಯಾಣ. ವಚನ ಪಠಣ ಅಕ್ಕನ ಬಳಗ ಬಸವ ಕಲ್ಯಾಣ. ವಚನ ಸಂಗೀತ ಶರಣೆ ರಂಜನಾ ಭೂಶೆಟ್ಟಿ ಮತ್ತು ಸಂಗಡಿಗರು ಬಸವ ಕಲ್ಯಾಣ. ಇಷ್ಟಲಿಂಗ ಪೂಜಾಯೋಗ ದಿನಾಂಕ 4/10/2024 9/10/2024 ಬೆಳಗ್ಗೆ 7ರಿಂದ 8:30 ನಂತರದ ಪ್ರಸಾದವನ್ನು ಕೊಡೋದು. ನೇತೃತ್ವ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಹರಳಯ್ಯನವರ ಗವಿ ಬಸವ ಕಲ್ಯಾಣ. ಇಷ್ಟಲಿಂಗ ಪೂಜಾಯೋಗ ಶರಣ ಡಾಕ್ಟರ್ ಅಮರನಾಥ್ ಸೋಲಾಪುರದಿಂದ ನೆರವೇರುವುದು. ದಿನಾಂಕ 4 ಮತ್ತು 5 ಅಕ್ಟೋಬರ್ 2024 6 ವರ್ಷದಿಂದ 18 ವರ್ಷದ ಮಕ್ಕಳಿಗೆ. ದಿನಾಂಕ 6 ಮತ್ತು 7 ಅಕ್ಟೋಬರ್ 2024 18 ವರ್ಷದ ಮೇಲ್ಪಟ್ಟವರಿಗಾಗಿ. ದಿನಾಂಕ 8 ಮತ್ತು 9 ಅಕ್ಟೋಬರ್ 2024 ಶರಣೆಯರಿಗಾಗಿ. ಈ ರೀತಿ ಇಷ್ಟಲಿಂಗ ಪೂಜಾ ಯೋಗವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸಾದ ದಾಸೋಹವನ್ನು ಶರಣೆ ಶೀಲಾ ದೇವೇಂದ್ರಪ್ಪ ರಾಯವಾಡೆ ಬಸವ ಕಲ್ಯಾಣ ಇವರಿಂದ ಪ್ರಸಾದ ದಾಸೋಹವನ್ನು ನೆರವೇರಿಸ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಜಗತ್ತು ಹಿಂದೆಂದೂ ಕಾಣದಂಥ ಲೋಕ ಕಲ್ಯಾಣದ ಕ್ರಾಂತಿ ಬಸವಣ್ಣನವರ ನೇತೃತ್ವದಲ್ಲಿ ಅಸಂಖ್ಯ ಶರಣರು ತಮ್ಮ ಬಲಿದಾನ ಕೊಟ್ಟು ಲಿಂಗಾಯತ ಧರ್ಮ ರಕ್ಷಿಸಿದರು. ಈ ಕ್ರಾಂತಿಯ ಫಲದ್ರೂಪವಾಗಿ ಜಗತ್ತಿಗೆ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ನವದಿಶೆ ಪ್ರಾಪ್ತವಾಗಿ ಅನುಭವ ಮಂಟಪದ ಆಧುನಿಕ ಪಾರ್ಲಿಮೆಂಟ್ ಸಮತುಲ್ಯವಾದ ಸಂಸ್ಥೆ. ವಚನ ಸಾಹಿತ್ಯದಂಥ ಕ್ರಾಂತಿಕಾರಕ ಸಾಹಿತ್ಯ, ಅಭೇದ ನೀತಿಯ ಮೇಲೆ ಆಧಾರಿತವಾದಂಥ ಸರ್ವ ಸಮಾನತೆ ದೊರಕಿದವು. ಸಾವಿರ ಸಂಖ್ಯೆಯಲ್ಲಿ ಪ್ರಾಣಾಹುತಿಗೈದು ಈ ಕ್ರಾಂತಿಯನ್ನು ಯಶಸ್ವಿಗೊಳಿಸಿದ ಹುತಾತ್ಮರ ಶ್ರೇಣಿಯಲ್ಲಿ
ಶರಣ ಹರಳಯ್ಯ ಮತ್ತು ಮಧುವರಸರ ಹೆಸರು ಮುಂಚೂಣಿಯಲ್ಲಿದ್ದು ಕೇವಲ ಅವರ ನಾಮಸ್ಮರಣೆ ಲಿಂಗವಂತರಿಗೆ ಲಿಂಗಾಂಗ ಸಾಮರಸ್ಯದ ದಿವ್ಯಾನುಭೂತಿಯನ್ನು ಒದಗಿಸಿಕೊಡುವ ಸಾಧನೆಯಾಗಿದೆ. ಚರಣ ಕ್ರಾಂತಿಯ ನಂತರ ಕಾಲಗರ್ಭದ ಅಂಧಕಾರದಲ್ಲಿ ಮುಚ್ಚಿ ಹೋದ ಆ ಜ್ಯೋತಿಯ ಪ್ರಕಾಶ 21ನೇ ಶತಮಾನದಲ್ಲಿ ನವತೇಜವನ್ನು ಧರಿಸಿ ಮತ್ತೆ ಜಗ ಬೆಳಗಿಸಲು ಮೂಡಿ ಬಂದಿದೆ. ಈ ದಿವ್ಯ ಜ್ಯೋತಿಗಳ ಪ್ರಕಾಶದಲ್ಲಿ ನಾವು ಮುಳುಗಿ ಇಂದು ಜಗಜಗಿಸಿ ಹೊಳೆಯುವ ಕಾಲ ಬಂದಿದೆ. ಅದಕ್ಕಾಗಿ ಎಲ್ಲ ಶರಣ ಬಾಂಧವರು ಆ ದಿವ್ಯ ಜ್ಯೋತಿಗಳ ಸ್ಮರಣಾರ್ಥವಾಗಿ ಆಯೋಜಿತವಾದ ಶರಣ ವಿಜಯೋತ್ಸವ ನಾಡಹಬ್ಬ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮನಹೃದಯ ತುಂಬಿ ಸಹಭಾಗಿಯಾಗಿ ಪಾವನರಾಗಬೇಕೆಂದು ಕೋರುತ್ತೇವೆ. ಸಹಕಾರವನ್ನು ನೀಡಲಿದ್ದಾರೆ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿ ಮತ್ತು ವಿಶ್ವಸ್ತ ಸಮಿತಿ, ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ, ಬಸವ ಕಲ್ಯಾಣ, ವಿಶ್ವ ಬಸವ ಧರ್ಮ ಟ್ರಸ್ಟ್, ಅನುಭವ ಮಂಟಪ, ಬಸವ ಕಲ್ಯಾಣ. ಓಂ ಶರಣು ಶರಣಾರ್ಥಿ.